ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲು ಒಂದು ಮಾರುತಿ ಆಲ್ಟೋ K10 ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರೋಂಥ ಒಂದು ಗಾಡಿ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತಂತ ಹೇಳ್ಬೋದು. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಇರ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರ್ಗೆ ಗಾಡಿ ಸೇಲಿಗಿದ್ದರೆ ಆ ಗಾಡಿ ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಸೆಂಡ್ ಮಾಡಿದರೆ ವಾಟ್ಸಪ್ಪಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ನಾವು ಕಾಲ್ ರಿಸೀವ್ ಮಾಡೋದಿಲ್ಲ, ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ, ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ಸರ್, ಆಲ್ಟೋ K10. ಮಾರುತಿ ಆಲ್ಟೋ K10. ಹಾಂ ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? ಸರ್ 2014 ಸೆಕೆಂಡ್ ಓನರ್ ಸರ್. ಓಕೆ, ಎಷ್ಟು ಹೊಡೆ ಸರ್ ಗಾಡಿ? 38,000 ಹೊಡಿತೆ ಸರ್. ಶೋರೂಮ್ ಟ್ರ್ಯಾಕಾ? ಸರ್ 100% ಶೋರೂಮ್ ಟ್ರ್ಯಾಕ್. ಓಕೆ, ಪೆಟ್ರೋಲ್ ಒಂದೇನಾ? ಹಾಂ ಸರ್, ಪೆಟ್ರೋಲ್ ಒಂದೇ. ಓಕೆ, ಮೈಲೇಜ್ ಏನು ಬರೋ ಸರ್ ಈ ಗಾಡಿ? 20+ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲವರೆಗಿದೆ ಸರ್? ಡಾಕ್ಯುಮೆಂಟ್ಸ್ ಈಗ ಹಿಂದೆ FC ಇದೆ, ಅದು 2014 ಅಲ್ಲ, ಇದೊಂದು 5 ವರ್ಷ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, 1 ತಿಂಗಳಾಗಿದೆ ಲ್ಯಾಬ್ಸ್ ಆಗಿ. ಓಕೆ, ತಗೊಳ್ಳೋರಿಗೆ ಏನಾದರೂ ನೀವು ಕಟ್ಕೊಡ್ತೀರಾ? ಹಾಂ, ಇನ್ಶೂರೆನ್ಸ್ ರೇಟಿಗೆ ಆದರೆ ಕಟ್ಕೊಡ್ತೀವಿ. ಓಕೆ, ಗಾಡಿ ಟೈರ್ ಪರ್ಸೆಂಟೇಜು? ಟೈರ್ 50 ಇದೆ ಸರ್. ಓಕೆ, ಗಾಡಿ ಏನು ಒರಿಜಿನಲ್ ಕಂಡೀಷನ್ ಇದೆಯಾ ಏನಾದರೂ? ಒರಿಜಿನಲ್ ಕಂಡೀಷನ್ ಇದೆ. ಬಾನೆಟ್ ಡೆಂಟ್ ಆಗಿತ್ತು, ಬಾನೆಟ್ ಡೆಂಟ್ ತೆಗ್ಸಿದ್ದಾರೆ, ಬಾನೆಟ್ ಒಂದು. ಹಂಗಾರೆ ಟಿಂಕರಿಂಗ್ ಯಾವುದೂ ಇಲ್ಲ? ಏನೇನು ಇಲ್ಲ ಸರ್, ಒರಿಜಿನಲ್ ಫೋಟೋ ಹೆಂಗಿದೆ ಹಂಗೆ ಇದೆ. ಓಕೆ, ಒಳಗಡೆ ಎಲ್ಲ ನೀಟಾಗಿದೆ. ಮಾಮೂಲಿ 2 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಒಂದು ಸಿಸ್ಟಮ್ ಇದೆ, ಎಲ್ಲ ವರ್ಕಿಂಗ್. ಓಕೆ, ಇಂಜಿನ್ ಏನು ಸಮಸ್ಯೆ ಇಲ್ಲ? ಏನಿಲ್ಲ ಸರ್, 38,000 ಓಡಿರೋದು. ಓಕೆ, ಗಾಡಿ ಮೇಲೆ ಫೈನಾನ್ಸು? ಫೈನಾನ್ಸ್ ಇಲ್ಲ ಸರ್, ಆನ್ ಕ್ಯಾಶ್ ಇದೆ. ಓಕೆ, ಈಗ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇದಾವೆ ನಿಮ್ಮ ಕಡೆ? ಹಾಂ, ಒರಿಜಿನಲ್ ಇದೆ ಸರ್ ನಮ್ಮ ಕಡೆ. ಓಕೆ, ಈಗ ಗಾಡಿ ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂಬೋದು, ಏನು ಸಮಸ್ಯೆ? ಓಡಿಸ್ಕೊಂಬೋದು ಸರ್, ಆರಾಮಾಗಿ ಪೆಟ್ರೋಲ್ ಹಾಕೊಂಡು ಓಡಿಸ್ಕೊಬೋದು. ರೀಸೆಂಟಾಗಿ ಒಂದು 300-400 ಕಿಲೋಮೀಟ್ರ್ ಆಗಿಲ್ಲ, ಆಯಿಲ್ ಚೇಂಜು, ಫಿಲ್ಟರ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ. ಓಕೆ, ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನೊಂದು 10,000 ತನಕ ಏನು ಸರ್ವಿಸ್ ಮಾಡ್ಸಂಗಿಲ್ಲ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಗಾಡೀಲಿ? ಎಕ್ಸ್ಟ್ರಾ ಅಂತ ಏನಿಲ್ಲ ಸರ್, ಮಾಮೂಲಿ ಅದು ಕಂಪ್ನಿಯಿಂದ ಏನು ಬಂದಿತ್ತು ಅದೇ. ಮತ್ತೆ ಕುಷನ್ ಸೀಟ್ಸ್ ಎಲ್ಲ ಬೇರೆ, ಅವ್ರು ಫಸ್ಟ್ ಓನರ್ ಹಾಕ್ಸಿದ್ರು, ಅದೇ ಥರ ಇದಾವೆ. ಓಕೆ ಸರ್, ಗಾಡಿ ಇರೋ ಲೊಕೇಶನ್ನು? ಗಾಡಿ ಸರ್ ಶಿವಮೊಗ್ಗ ಸಿಟಿನಾ? ಶಿವಮೊಗ್ಗ ಸಿಟಿ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 260 ಹೇಳ್ತೀವಿ, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಕಡಿಮೆ ಆಗುತ್ತೆ? ಮಾಡಿಸ್ಕೊಡ್ತೀನಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಸರ್? ಹಾಂ, ಇದೆ ಇರಲಿ ಸರ್. ಸರಿ ಸರ್, ಓಕೆ.